ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇದೇ ಕೇಳಿಸ್ತಿರುತ್ತೆ ನಮ್ಗೆ ಯಾವಾಗಲೂ, ಏನೂ ಅರ್ಥ ಆಗಲ್ಲ ಆದರೆ. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ವಿಯಟ್ನಾಮೀಸ್ ಸೀರೀಸ್ನ ಡೇ 3. ಸೊ ಚೆಕ್ಔಟ್ ಮಾಡಿ ಏರ್ಪೋರ್ಟ್ ಕಡೆ ಹೋಗ್ತಾ ಇದ್ದೀವಿ. ಫ್ಲೈಟ್ ಇದೆ, ಬಿಫೋರ್ 7:30 ಇತ್ತು, ಅದು ರೀಸ್ಕೆಡ್ಯೂಲ್ ಆಗಿ 9 o'clock ಆಗಿದೆ. ಸೊ ಅಟ್ಲೀಸ್ಟ್ ಸ್ವಲ್ಪ ಟೈಮ್ ಸಿಕ್ತು. ರೀಸ್ಕೆಡ್ಯೂಲ್ ಆಗಿ 7:20 ಆಯಿತು, ಮತ್ತೆ ಪೋಸ್ಟ್ಪೋನ್ ಆಗಿ 9 o'clock ಆಗಿದೆ. ಇಲ್ಲ, ಕೇಳಿದೆ ಗೈಸ್ ವಿಯಟ್ ಜೊತೆ ಏನು ರೀಸ್ಕೆಡ್ಯೂಲ್ ಆಗುತ್ತೆ, ಕ್ಯಾನ್ಸಲ್ ಆಗುತ್ತೆ ಅಂತ. ಬಟ್ ಎಕ್ಸ್ಪೀರಿಯನ್ಸಿಂಗ್ ಜಸ್ಟ್ ಟು ಡೂ ಒನ್ ಮಿನಿಟ್ ಗೈಸ್ ಮಿಸ್ ಆಗೋಗೋದು. ಫ್ಲೈಟ್ ಬಸ್ ಮಿಸ್ ಆಗಿದೆ. ಇನ್ನೊಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಬೇಕಿತ್ತು. ಹಾಫ್ ಆನ್ ಅವರ್ ವೆಯ್ಟ್ ಮಾಡೋ ಟೈಮ್ ಇರಲಿಲ್ಲ. ಗ್ರ್ಯಾಬ್ ಏನಾದರೂ ಬುಕ್ ಮಾಡಬೇಕಿತ್ತು. ಸದ್ಯಕ್ಕೆ ಸಿಕ್ತು. ಅಲ್ಲಿ ಚೆಕ್ ಇನ್ ಆಗಿ ಮತ್ತೆ ಸಿಗುವ. ಆ್ಯಂಡ್ ಅಂಟಿಲ್ ದೆನ್ ಯಾರೆಲ್ಲ ನಮ್ಮ ಡೇ 1 ಆ್ಯಂಡ್ ಡೇ 2 ಆಫ್ ವಿಯಟ್ನಾಮ್ ಸೀರೀಸ್ನ ನೋಡಿಲ್ಲ, ಈ ಕಡೆಲ್ಲ ಹೋಗಿ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬು ಮಾಡಿ ಗೈಸ್. ನೆಕ್ಸ್ಟ್ ಕ್ವಿಕ್ ಅಪ್ಡೇಟ್. ನಮ್ಮ ಫ್ಲೈಟ್ ಇರೋದು 9 ಗಂಟೆಗೆ. ಬಟ್ ಒಂದೇ ಒಂದು ತೋರಿಸ್ತೀನಿ, ಅಲ್ಲಿಂದ ಇಲ್ಲಿದೆ. ಡೋಂಟ್ ನೋ ಆಗುತ್ತೋ ಫ್ಲೈಟ್, ಗೊತ್ತಿಲ್ಲ. ಐ ಡೋಂಟ್ ನೋ. ಸಾಗರ ಹೋಗಿ ನನಗೆ ಕೇಳ್ಕೊಬೇಕು. ನಿಲ್ಲಿಸಿ ಲಿಟ್ರಲಿ ಹೊಡ್ತಾ ಇದ್ದು, ಲಿಟ್ರಲಿ. ಫೈನಲಿ ಹೆಂಗೆ ಕಂಡಿಡಿದ್ವಿ, ಬಟ್ ಫಾಸ್ಟ್ ಚೆಕಿಂಗಿಗೆ ಬರಬೇಕಾಯ್ತು. ವಿಲ್ ಕೀಪ್ ಯು ಪೋಸ್ಟೆಡ್. ಹಂಗೆ ಹಿಂಗೋ ಮಾಡಿ ಹುಡ್ಕೊಂಬಂದ್ವಿ. ಫಾಸ್ಟ್ ಚೆಕಿಂಗು 1,500 ಇಂಡಿಯನ್ ಕರೆನ್ಸಿನೆಲ್ಲ ಆಯಿತು. ಕರ್ಮ, ಏನು ಮಾಡೋಕ್ಕಾಗಲ್ಲ. ಸೊ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಡೊಮೆಸ್ಟಿಕ್ ಏರ್ಪೋರ್ಟ್ ಎರಡಿದೆ, ನೋಡ್ಕೊಂಡು ಹೋಗ್ಬೇಕಾಗಿತ್ತು ನಾವು. ಡೊಮೆಸ್ಟಿಕ್ ಸೈಡ್ಗೆ ಹೋಗ್ಬಲ್ಲಿ ಇಂಟರ್ನ್ಯಾಷನಲ್ ಸೈಡ್ಗೆ ಹೋಗ್ಬಿಟ್ಟಿದ್ವಿ ನಾವು. ಏನೇನೋ ಹಾಕೊಂಬಂದ್ಬಿಟ್ಟಿದ್ಯಾ ಬರ್ಕೊಂಡು, ಏನೇನೋ ಬರ್ಕೊಂಡ್ಬಂದಿದ್ಯಾ. ಹಿಂಗನ ರೆಸ್ಪಾಂಡ್ ಮಾಡ್ತೀನೋ ಅಂತ. ಎಷ್ಟೋ ಜನ ಬರ್ತಾರೆ ಇಲ್ಲಿ. ಪ್ರೀತಿ ಸ್ನೇಹ, ಎಷ್ಟೋ ಜನ ಅವರು ಇಲ್ಲಿ. ಕಾಲ್ ಬಿಡು, ಪ್ರೀತಿ ಸ್ನೇಹ. ಜಾಸ್ತಿ ಚಳಿ ಆಗ್ತಿದೆ. ಹಂಗೂ ಹಿಂಗೆ ಬಂದು ತಲುಪಿದ್ವಿ. ನಾವು ಮಾಡಿರೋ ಥರ ಮಿಸ್ಟೇಕ್ ಮಾತ್ರ ಮಾಡಬೇಡಿ. ನೀವು ಕರೆಕ್ಟಾಗಿ ನೋಡ್ಕೊಂಡು ಹೋಗಿ. ಅಲ್ಲಿ ತುಂಬ ಕನ್ಫ್ಯೂಸ್ ಆಗುತ್ತೆ. ನಾವು ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರಿಂದ ಗ್ರೌಂಡ್ ಫ್ಲೋರ್ಗೆ ತುಂಬ ತೆಗೆದಿದ್ದೀವಿ. ಯಾಕಂದರೆ ಯಾರಿಗೂ ಇಂಗ್ಲೀಷ್ ಕರೆಕ್ಟಾಗಿ ಬರ್ತಿರ್ಲಿಲ್ಲ, ಕರೆಕ್ಟಾಗಿ ಹೇಳ್ತಿರ್ಲಿಲ್ಲ. ಹೋಚಿಮಿನ್ ಸಿಟಿಯಿಂದ ದಾನಾಂಗಿಗೆ ಫ್ಲೈಟ್ ತೊಗೊಂಡು ಬಂದ್ವಿ ನಾವು. 9 o'clock ಫ್ಲೈಟಿಗೆ ಬಂದು ತುಂಬ ಡಿಲೇ ಆಯಿತು ಗೈಸ್. ನೋಡಿ, ಆದಷ್ಟು ಅವಾಯ್ಡ್ ಮಾಡಿ ನೀವು ಜೆಟ್ ಏರ್ಲೈನ್ಸ್ನ. ಗೈಸ್, ಏರ್ಪೋರ್ಟಿಂದ ಹೋಟೆಲ್ ರೂಮಿಗೆ ಹೋಗ್ತಾ ಇದ್ದೀವಿ. ಚೆಕ್ ಇನ್ ಮಾಡಬೇಕಿದೆ. ಗೈಸ್, ಫುಲ್ಲು ಫಾಗಿ ಗೈಸ್, ಕಂಪ್ಲೀಟ್ಲಿ ಫಾಗ್ ಕವರ್. ಎಸ್ ಗೈಸ್, ಮರ್ಕ್ಯೂರ್ ಹೋಟೆಲ್, ಇದೇ ಹೋಟೆಲ್ಗೆ ಹೋಗ್ತಿರೋದು ನಾವೀಗ. ಎಲ್ಲ ಕ್ರಿಸ್ಮಸ್ ಡೆಕೋರೇಷನ್. ನಾವು ಹೋಗಿದ್ದು ಡಿಸೆಂಬರ್ 2nd ವೀಕ್ ಅಲ್ವಾ. ಹೋಟೆಲ್ ಚೆಕ್ ಇನ್ ಆ್ಯಕ್ಚುಲಿ ಹೋಟೆಲ್ ಇರೋದು ಹಿಲ್ ಮೇಲಲ್ವಾ, ಅಲ್ಲಿಗೆ ಹೋಗಬೇಕು ಅಂದರೆ ಕೇಬಲ್ ಕಾರಲ್ಲಿ ಹೋಗಬೇಕು. ಅದಕ್ಕೆ ಈ ಹೋಟ್ಲಲ್ಲಿ ಸ್ಟೇ ಆಗೋರಿಗೆ 30% ಡಿಸ್ಕೌಂಟ್ ಕೊಡ್ತಾರೆ. ನೋಡಿ
ಅಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ನಮಗೆ ಹೋಟೆಲ್ ವೋಚರ್ ಕೊಟ್ಟಿದ್ದಾರೆ. ಕೇಬಲ್ ಕಾರಲ್ಲಿ ನಾನು ಅಲ್ಲೋಗಿ ರೀಚ್ ಆದಮೇಲೆ ಅಲ್ಲಿಗೆ ಇಟ್ಕೋಬೇಕು ಬರಲ್ಲ. ಗೈಸ್ ಇಲ್ಲಿಂದ ಫಸ್ಟ್ ಫ್ಲೋರ್ಗೆ ಹೋಗಬೇಕು ಅಂತ ಹೇಳಿದ್ದಾರೆ. ಫಸ್ಟ್ ಫ್ಲೋರು ಇಲ್ಲಿ ಫಸ್ಟ್ ಫ್ಲೋರ್ ರೀಚ್ ಆಗಿ ಗೈಸ್ ಇಲ್ಲಿಂದ ಕೇಬಲ್ ಕಾರ್ ತೊಗೋಬೇಕು ಹೋಟೆಲ್ ಇದಕ್ಕೆ. ನಾವು ಮೇಲೆ ಬಾನಾ ಹಿಲ್ಸಲ್ಲೇ ಹೋಟೆಲ್ ಮಾಡಿದ್ದೀವಿ ಗೈಸ್ ಸ್ಟೇ ಆಗಲಿಕ್ಕೆ. ಸೊ ನಮಗೆ ಎಕ್ಸ್ಟ್ರಾ ಟೈಮ್ ಸಿಗ್ಬೋದೆ. ನಾವು ಏನಕ್ಕೆ ಈ ಹೋಟ್ಲು ಬುಕ್ ಮಾಡಿದ್ದೀವಿ ಅಂತ ಮುಂದೆ ರೂಮ್ ಟೂರ್ ಮಾಡೋವಾಗ ಹೇಳಿದ್ದೀವಿ, ಚೆಕ್ ಮಾಡಿ. ಇದು ಎಕ್ಸ್ಪೆನ್ಸಿವ್ ಇದ್ರೂ ಯಾಕೆ ಬುಕ್ ಮಾಡಿದ್ದೀವಿ ಅಂತ ನಿಮಗೆ ಗೊತ್ತಾಗುತ್ತೆ ಮುಂದೆ ನೋಡಿ. ದಿಸ್ ಕಾಸ್ಟ್ ಅರೌಂಡ್ 8,000 per night. ಹೋಟೆಲ್ಗೆ ಕೇಬಲ್ ಕಾರಲ್ಲೇ ಹೋಗಬೇಕು ಗೈಸ್, ಬೇರೆ ವೇ ಇಲ್ಲ. ಗೈಸ್ ಹೋಗ್ತಾ ಇದ್ದೀವಿ ಕೇಬಲ್ ಕಾರಲ್ಲಿ. ಅನಿಸ್ತಿದೆ ಇಟ್ ಇಸ್ ಗುಡ್. ಏನು ಕಾಣಿಸ್ತಿಲ್ಲ, ಏನು ಕಾಣಿಸ್ತಿಲ್ಲ, ಫುಲ್ಲು ಫಾಗ್ ಕವರ್ಡು. ನೋಡಿ ಮುಂದೆ ಬರೀ ಕೇಬಲ್ ಕಾರ್ ಮಾತ್ರ ಕಾಣಿಸ್ತಿದೆ ಅಷ್ಟೇ. ಫುಲ್ಲು ಟಾಪಲ್ಲಿ ಹೋಗಿದ್ದೀವಿ ಗೈಸ್, ಆಲ್ಮೋಸ್ಟ್ 20 ಮಿನಿಟ್ಸಿಂದ. Thank you. ಹೋಟೆಲ್ ರೂಮ್ ಕೊಟ್ಟಿದ್ದಾರೆ, ಚೆಕ್ ಇನ್ ಹಾಕ್ಬೇಕು ಇವಾಗ. ಮಳೆ ಬರ್ತಿದೆ ಇಲ್ಲಿ. ಸ್ಪೆಲ್ ಮಾಡ್ಬಿಡು ನೀನು, ನೋಡೋಣ ಪ್ರೊನೌನ್ಸ್ ಮಾಡು. ಇನ್ಎಜುಕೇಟೆಡ್ ತಂದು ಎತ್ಕೋ ಹೇಳ್ಕೊ. ನಾ ಏನು ವಿಡಿಯೋನು ಮಾಡ್ಕೊಂಡು ಇದನ್ನು ಮಾಡಲ್ಲ. ಮಾಡಿ ಕೆಲಸ ಮಾಡಿ. ದಡ್ಡಿ ಇದು ಎಲಿವೇಟ್ರ್ ದಡ್ಡಿ. ರೂಮ್ ನಂಬರ್ 5505 ರೂಮ್ ಟೂರ್ ಮಾಡ್ತೀನಿ ನಾನು. ಇದು ಎಂಟ್ರಿ ಆಗಿದ್ದಂಗೆ ನಾರ್ಮಲ್ ನೋಟ್ಬುಕ್ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ನಾವು ಲಗೇಜ್ ಪ್ಲೇಸ್ ಮಾಡಿದ್ದೀವಿ. ಮತ್ತು ರೋಪ್ ಕೊಟ್ಟಿದ್ದಾರೆ. ರೋಪ್ ವಿ ಆರ್ ರಿಚ್. ರೋಪ್ ಕೊಟ್ಟಿದ್ದಾರೆ, ಒಂದು ಐರನ್ ಬಾಕ್ಸು ಮತ್ತು ಸ್ಲಿಪ್ಪರ್ ಸಹ ಇದೆ ಕೆಳಗಡೆ. ಲಾಕರ್ ಅಲ್ಲ ಇದು. ಗೊತ್ತಾಗಿರುತ್ತೆ ಬಿಡು. ಕೆಟ್ಟಲ್ ಇದೆ, ಮಿನಿ ಫ್ರಿಡ್ಜ್, ಬರ್ತಾ ಇದು ಸಿಂಕ್. ಮಿನರಲ್ ವಾಟರ್. ಎರಡು ವಾಟರ್ ಬಾಟಲ್ ಫ್ರೀ ಅಂತ ಹಾಕಿದ್ರು. ಟವಲ್ಸ್, ಟೂತ್ ಬ್ರಷು, ಪೇಸ್ಟು, 2 ಹ್ಯಾಂಡ್ ಟವಲ್ಸ್ ಕೊಟ್ಟಿದ್ದಾರೆ. ಇದು ಇಷ್ಟ ಆಯಿತು, ಡಿಫ್ರೆಂಟ್ ಆಗಿದೆ, ಚಿಕ್ಕದಿದೆ ಬಟ್ ಇಟ್ಸ್ ಫೈನ್. 2 ಸಪ್ರೇಟ್ ಆಗಿದೆ. ಹಾಂ, ಶವರ್ ರೂಮು, ವಾಶ್ರೂಮ್ ಸಪ್ರೇಟ್ ಆಗಿದೆ. ಚಿಕ್ಕದು ಬಟ್ ಚೆನ್ನಾಗಿದೆ. ನನ್ನ ವೈಫ್ ಕ್ಯಾಮ್ರಾಮನ್ ಇವತ್ತು ಆಬ್ವಿಯಸ್ಲಿ ಕ್ಯಾಪ್ಚರ್ ಮಾಡೋದಕ್ಕೆ. ಸೇ ಥ್ಯಾಂಕ್ಸ್. ಓಕೆ, ಸೇ ಥ್ಯಾಂಕ್ಸ್. ಹೆಂಗಿದೆ? ಚೆನ್ನಾಗಿದೆ. ಗೈಸ್ ಪರವಾಗಿಲ್ಲ, ಚೆನ್ನಾಗಿದೆ, ನಾಟ್ ಬ್ಯಾಡ್. ಯೂಶಲಿ ಏನಾಗುತ್ತೆ ಅಂದರೆ ಟೂರಿಸ್ಟು ಬರ್ತಾರೆ ಹೋಗ್ತಿರ್ತಾರೆ ಒನ್ ಡೇಲಿ. ಬಟ್ ನಾವು ಇಲ್ಲೇ ಬಾನಾ ಹಿಲ್ಸು ಫ್ರೆಂಚ್ ವಿಲೇಜಲ್ಲೇ ಸ್ಟೇ ಆಗಿರೋದ್ರಿಂದ ಒಂದು ಅಡ್ವಾಂಟೇಜ್ ಇದೆ ಅಷ್ಟೇ. ಆಫ್ಟರ್ ಗೆಸ್ಟ್ಸ್ ಎಲ್ಲ ಹೋದ್ಮೇಲೆ ಅಂದರೆ ಯೂಶಲ್ 9 AM to 6 PM ಥರ ಇರುತ್ತಲ್ಲ,
ಅದಾದ್ಮೇಲೆ 6 PM ಮೇಲೆ ಪ್ರೈವೇಟ್ ಆಕ್ಸೆಸ್ ಸಿಗುತ್ತೆ ಕಂಪ್ಲೀಟ್ ಫ್ರೆಂಚ್ ವಿಲೇಜ್ಗೆ, ಕಂಪ್ಲೀಟ್ ಬಾನಾ ಹಿಲ್ಸ್ಗೆ. ಸೊ ಅದೊಂದಕ್ಕೆ ಬರ್ಬೋದು, ಕ್ರೌಡು ಕಡಿಮೆ ಇರುತ್ತೆ. ಮತ್ತು ಇನ್ನೊಂದು ಏನು ಗೊತ್ತಾ ಗೈಸ್, ಯೂಶಲಿ ಎಲ್ಲರೂ ಹೇಳ್ತಿರ್ತಾರೆ ಇದು ಇನ್ಸ್ಟಾಗ್ರಾಮಲ್ಲಿ ಗೋಲ್ಡನ್ ಬ್ರಿಡ್ಜ್ ಇದೆಯಲ್ಲ, ಅದು ಗೋಲ್ಡನ್ ಬ್ರಿಡ್ಜ್ ತುಂಬಾ ಕ್ರೌಡೆಡ್ ಇರುತ್ತೆ ಯೂಶಲ್ ಟೈಮು. ಬಟ್ ಇಲ್ಲಿ ಸ್ಟೇ ಆಗೋರಿಗೆ ಮಾರ್ನಿಂಗ್ 6 o'clock ಬಂದು 6:30, 7 o'clock ಆ್ಯಂಡ್ 7:30 4 ಕೇಬಲ್ ಕಾರ್ಸ್ ರನ್ ಆಗುತ್ತೆ. ಯಾರೂ ಇರಲ್ಲ, ಕಂಪ್ಲೀಟ್ ನಿಮ್ಮದೇ ಆ್ಯಕ್ಸೆಸ್. ಬರೀ ಹೋಟೆಲ್ ಯಾರು ಇರ್ತಾರೋ, ಹೋಟೆಲಲ್ಲಿ ಸ್ಟೇ ಮಾಡಿರೋರಿಗೆ ಆ್ಯಕ್ಸೆಸ್ ಇರುತ್ತೆ. ಅದು ಕಂಪ್ಲೀಟ್ಲಿ ಪ್ರೈವೇಟ್, ಯಾರು ಇನ್ನೂ ಸ್ಟಾರ್ಟ್ ಆಗಿರಲ್ಲ, ಓಪನ್ನೇ ಆಗಿರಲ್ಲ, ಆವಾಗ ಆ್ಯಕ್ಸೆಸ್ ಸಿಗುತ್ತೆ. ಸೊ ಪ್ರೈವೇಟಾಗೇ ಇರ್ಬೋದು. ನೋಡೋಣ, ನಾಳೆ ನಾವು ಹೋಗ್ತೀವಲ್ಲ, ನೋಡೋಣ ಹೇಗಿರುತ್ತೆ ಅಂತ. ಬಟ್ ಒಂದಿದೆ ಗೈಸ್, ಗೊತ್ತಿಲ್ಲ, ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸ್ಕೈ ಕ್ಲಿಯರ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ, ಇಟ್ಸ್ ಬ್ಯಾಡ್ ಲಕ್ ಅಂತ. ನಾಳೆಗೆ ಹೋದಾಗ. ಬಟ್ ಪ್ರೈವೇಟಾಗಿ ಸಿಗೋದಂತೂ ಗ್ಯಾರಂಟಿ. ಅದ್ರ ವ್ಯೂ ಮಾತ್ರ ಡಿಪೆಂಡ್ಸ್ ಆನ್ ದ ವೆದರ್. ಹೋಪಿಂಗ್ ಫಾರ್ ದ ಬೆಸ್ಟ್, ಚೆನ್ನಾಗಿ ಸಿಗುತ್ತೆ ವ್ಯೂ ಅಂತ. ಮೋಸ್ಟ್ಲಿ ಆ್ಯಕ್ಟಿಕ್ ಹಿಂಗೆ ಹೋಗುತ್ತಲ್ಲ ಬಿಲ್ಡಿಂಗ್. ಬೆಡ್ ದೊಡ್ಡದಾಗಿದೆಯಪ್ಪ. TV ಕೊಟ್ಟಿದ್ದಾರೆ ಅಷ್ಟೇ ಗಾಯ್ಸ್, ಅಷ್ಟೇ. ಎಷ್ಟು ಸಕ್ಕತ್ತಿದೆ ಗೊತ್ತಾ, 2 ತೆಗಿಯೋಕ್ಕಾಗಲ್ವಾ? ಕಂಪ್ಲೀಟ್ಲಿ ಫ್ರೆಂಚ್ ಆರ್ಕಿಟೆಕ್ಚರ್. ಫುಲ್ಲು ಫ್ರೆಂಚ್ ಆರ್ಕಿಟೆಕ್ಚರ್. ಕಾಲನೈಸೇಷನ್ ಅವ್ರದ್ದು ತಾನೆ. ರಿಯಾಲಿಟಿ ಚೆಕ್. No! God, please, no! 2 PM ಆಫ್ಟರ್ನೂನು. ಬರೀ ಔಟ್ಲೈನ್ ಕ್ರಿಸ್ಮಸ್ ಸೆಲೆಬ್ರೇಷನ್ ಡೇ ಕಂಪ್ಲೀಟ್ಲಿ. ಹ್ಯಾಪಿ ಕ್ರಿಸ್ಮಸ್, ಮೇರಿ ಕ್ರಿಸ್ಮಸ್. ಮೇರಿ ಕ್ರಿಸ್ಮಸ್. ಗೇಮ್ಸ್ ಆಡೋಣ ಅಂತ ಬಂದಿದ್ದೀವಿ. ಈಚೆ ಕಂಪ್ಲೀಟ್ಲಿ ಅಷ್ಟೊಂದೇನು ಕಾಣ್ತಿಲ್ಲ. ಹೋಗೋಣ, ಆಮೇಲೆ ನೋಡುವ, ಕ್ಲಿಯರ್ ಆಗುತ್ತೆ ಅಷ್ಟೇ. ಬಟ್ ಕಂಪ್ಯಾರಿಟಿವ್ಲಿ ಕಡಿಮೆ ಇದ್ದಾರಲ್ಲ ಜನ. ನಾಟ್ ಬ್ಯಾಡ್, ಕಡಿಮೆ ಇದ್ದಾರೆ ಜನ. ಇದು ಬರೀ ಇದಷ್ಟೇ ಇದು. ಇದ್ರ ಹೆಸರೇನು? ಓವಿರಾಪ್ಟರ್. ಇಲ್ಲಿದೆ ನೋಡು, ಟೈರಾನೋಸಾರಸ್.
ಬಾ ಇದಕ್ಕೆ ಹೋಗೋಣ ಬಾ. ಡ್ರಾಪ್ಸಿಂದ ಕೆಳಗಡೆ ಅದು. ನಡಿ ನಡಿ ನಡಿ. ಹಾಂ ಹೇಳಕ್ಕೆ ಟೈಮಿಂಗ್ ಕಾಣಿಸ್ತಿಲ್ವಾ ನಿಮಗೆ? 12:30. ಹಿಂದೆ ಕುತ್ಕೊಂಡ್ಬಿಡೋಣ. ಇಲ್ಲ ಅಂದರೆ ಬೇರೆಯವ್ರ ಹಿಂದೆ ತಲೆಗಳು ಕಾಣ್ತಾ ಇದೆ, ನಮ್ಗೆ ಅಷ್ಟು ಇದು ಬರಲ್ಲ, ಎಫೆಕ್ಟ್ ಇರಲ್ಲ. ಹಂಗೆ ಹಿಡ್ಕೊಂಡು ಕುತ್ಕೋ. Smokeless smoking. ಚೆನ್ನಾಗಿದೆ ಅಲ್ಲ. ಒಳ್ಳೆ ಹ್ಯಾರಿ ಪಾಟ್ರಲ್ಲಿ ಇರೋ ಥರ ಇದೆ ಗೈಸ್. ಸೊ ಕೂಲ್. ಹೋಗು ನಡ್ಕೊಂಡು ಹೋಗು, ಹಂಗೆ ಫುಲ್ ನಡ್ಕೊಂಡು ಹೋಗು. ಹೋಗು ಹೋಗು, ನೀಟಾಗಿ ನೆಟ್ಟಾಗಿ ನಡ್ಕೊಂಡು ಹೋಗು. ಬರ್ತಿರೋ ವ್ಲಾಗ್ನೆಲ್ಲ ಹಾಳು ಮಾಡ್ತೀಯ ನೀನು. ಏನೋ ಬ್ಯಾಗಲ್ಲಿ ಬಿಟ್ಟಿದ್ದೀವಿ. ಹಿಡ್ಕೊ. ನೋಡಿ ಗೈಸ್, ಬ್ಯಾಗ್ನೇ ಮರೆತು ಬಂದುಬಿಟ್ಟಿದ್ದಾರೆ. ಸಿರಿ ಕೊಟ್ಟ ಸಿರಿ. ಎಲ್ಲ ಕ್ರಿಸ್ಮಸ್ ಪ್ರಿಪ್ರೇಷನ್ ನಡೀತಾ ಇದೆ. ಆ್ಯಕ್ಚುಲಿ ಇಲ್ಲಿ ಕ್ರಿಸ್ಮಸ್ ಮೋಸ್ಟ್ಲಿ ಮ್ಯಾಜಿಕಲ್ ಆಗಿರ್ಬೋದು. ಇನ್ನೊಂದು ಸ್ವಲ್ಪ ಲೇಟಾಗಿ ಬಂದಿದ್ರೆ ಕ್ರಿಸ್ಮಸ್ ಆಗಿಲ್ಲಿರ್ಬೋದಾಗಿತ್ತು. ಆಲ್ಸೋ ಮಿಸ್ಟ್ ಕಡಿಮೆ ಇರೋದು ಅನ್ಸುತ್ತೆ ಅವಾಗ. ಟೊನ್ನು ಇನ್ನೊಂದ್ಸಲಿ ಬರ್ತೀಯಾ? ಇನ್ನೊಂದ್ಸಲಿ ಫಾಗು ಫುಲ್ ಕವರ್ ಆಗ್ತಾ ಇದೆ. ತುಂಬ ಎಂಜಾಯ್ ಮಾಡಿದ್ವಿ ಗೈಸ್. ವರ್ತ್ ಇಟ್ ಅನ್ನಿಸ್ತು ಸ್ಟೇ. ಸೀರಿಯಸ್ಲಿ ಸಾಗರ್ ನೋಡಿ ಸಖತ್ ಎಂಜಾಯ್ ಮಾಡ್ತಿದ್ದಾನೆ. ಅವನಿಗಂತೂ ಹಿಂಗೆ ಥರ ಖಾಲಿ ಇದ್ಬಿಟ್ರೆ ಸಾಕು, ಇಡೀ ಜಗತ್ತೇ ಒಂದಾಗ್ಬಿಡುತ್ತೆ. ಒಳ್ಳೆ ಮೂವೀಸಲ್ಲಿರೋ ಥರ ಫೀಲಿಂಗ್ ಕೊಡುತ್ತೆ ಈ ಜಾಗ. ಸೀರಿಯಸ್ಲಿ
ಗೈಸ್ ಇಲ್ಲೇ ಡೈನಿಂಗ್ ಮಾಡಿದ್ದು ಇವತ್ತು ರಾತ್ರಿನ. ಗೈಸ್ ಇಲ್ಲೇ ಊಟ ಮಾಡಿದ್ದು. ಏನು ಆರ್ಡ್ರ್ ಮಾಡಿದ್ರಿ ಅಂತ ಮಾತ್ರ ಕೇಳಬೇಡಿ. ಯಾರನ್ನು ಆರ್ಡರ್ ಮಾಡಿದ್ದೇನೂ ತಿಂದೂ ಇಲ್ಲ. ಏನೂ ತಿನ್ನೋಕ್ಕಾಗಲ್ಲ ಗೈಸ್ ಇವ್ರ ಫುಡ್ಡು. ಎಸ್ಪೆಷಲಿ ವೆಜ್ ಹುಡ್ಕೊಂಡು ಹೋಗ್ಬೇಕು ಅಂದರೆ ಕಷ್ಟ ಇಲ್ಲಿ. 2-3 ಅಷ್ಟೇ ಆಪ್ಷನ್ ಇದ್ದಿದ್ದು. 2-3 ಅಷ್ಟೇ ಆಪ್ಷನ್ ಇದ್ದಿದ್ದು ಗೈಸ್ ನಮಗೆ ತಿನ್ನೋಕ್ಕೆ. ನನಗೇನು ಬೇಡ, ಹೋಗ್ತಾಯಿ. ಸೊ ಇದಾಗಿತ್ತು ನಮ್ಮ ದಿನ. ಸೂಪರಾಗಿತ್ತು. ನೆಕ್ಸ್ಟ್ ಡೇ ಅಂತೂ ಇನ್ನೂ ಅಮೇಝಿಂಗ್ ಆಗಿದೆ. ನಂಗೆ ಗೊತ್ತು ಪ್ರೀವಿಯಸ್ ವೀಡಿಯೋದಲ್ಲಿ 2 ಒಟ್ಟಿಗೆ ಹಾಕ್ತೀನಿ ಅಂದಿದ್ದೆ, ಬಟ್ ಆಗ್ತಿಲ್ಲ ಇವಾಗ. ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ವೇಟ್ ಆ್ಯಂಡ್ ವಾಚ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.